ಅಂತ. ಜೊತೆಗೆ ಅಲ್ಲಿ ನನಗೆ ಒಂದು ದಲಿತ ಸಂಘಟನೆಯನ್ನ ಕಟ್ಟಿಕೊಂಡಂತ ಮೇಷ್ಟ್ರುಗಳಿದ್ರು. ವಾಘಮಾರೆ, ಪ್ರೊಫೆಸರ್ ವಾಘಮಾರೆ ಅಂತ ಹೇಳಿಬಿಟ್ಟು ಒಬ್ರು, ಪ್ರೊಫೆಸರ್ ಮಾದಾರ್ ಅಂತ ಹೇಳಿಬಿಟ್ಟು ಒಬ್ರು. ಅವರು ಒಬ್ರು ಮಹಾರಾಜ ಕಾಲೇಜಿನಲ್ಲಿ ಇದ್ರು, ಇನ್ನೊಬ್ರು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಬ್ರು ಆ ಸಂಘಟನೆಯನ್ನು ನಡೆಸ್ತಾ ಇದ್ರು. ಆ ಸಂಘಟನೆಯ ಜೊತೆಗೆ ಸೇರ್ಕೊಂಡ್ಬಿಟ್ಟು ಕೆಲಸವನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗಿದ್ದು ಒಂದು ಕಡೆಗೆ. ಅದು ಇನ್ನೊಂದು ಕಡೆಗೆ ಚಂದ್ರಶೇಖರ್ ಪಾಟೀಲ್ರು ಅಲ್ಲಿರೋದ್ರಿಂದಾಗಿ ಚಂದ್ರಶೇಖರ್ ಪಾಟೀಲ್ ಅವ್ರ ಜೊತೆಗೆ ನಮಗೆ ಹೆಚ್ಚಿನ ಸಂಪರ್ಕ ಇತ್ತು. ಚಂದ್ರಶೇಖರ್ ಪಾಟೀಲ್ರು ಅವರು ಹೋರಾಟದ ಮನೋಭಾವವನ್ನು ಉಳ್ಳಂತಹ ವ್ಯಕ್ತಿತ್ವ. ಪ್ರಾಧ್ಯಾಪಕರಾಗಿದ್ರೂ ಕೂಡ ಅವರು ಅಧಿಕೃತವಾಗಿ ತಮ್ಮ ನೈತಿಕ ಬದ್ಧತೆಯನ್ನ ಇಟ್ಕೊಂಡ್ಬಿಟ್ಟು ಬದುಕದಂಥವ್ರು. ಸಂಕ್ರಮಣ ಅಂತ ಹೇಳಿಬಿಟ್ಟು ಒಂದು ಪತ್ರಿಕೆಯನ್ನ ತರ್ತಾ ಇದ್ದಂಥವ್ರು. ಹೀಗಾಗಿ ಅವರ ಪತ್ರಿಕೆಯಲ್ಲಿ ಬರೆಯೋದಕ್ಕೆ ನಾನು ಆರಂಭ ಮಾಡಿದೆ. ಮತ್ತು ಅವ್ರ ಜೊತೆಗೆ ಒಡನಾಟ ಇರೋದ್ರಿಂದಾಗಿ ಅವರು ಸಂಘಟನೆಯನ್ನು ಮಾಡ್ತಾ ಇದ್ರು. ಅವರ ಸಂಘಟನೆಯ ಜೊತೆಗೆ ನಾನು ಸೇರ್ಕೊಂಡಿದ್ದೆ. ಚಂದ್ರಶೇಖರ್ ಪಾಟೀಲ್ರ ಸಂಘಟನೆ ಧಾರವಾಡದಲ್ಲಿಯೇ ಇದ್ಕೊಂಡ್ಬಿಟ್ಟು ಅವರು ಸಂಘಟನೆ ಮಾಡ್ತಾ ಇದ್ರು. ಮತ್ತು ಅವರು ಹಾಸ್ಟೆಲ್ ತಿರುಗಿ ವಿದ್ಯಾರ್ಥಿಗಳನ್ನ ಸಂಘಟಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಆವಾಗ ನನ್ನ ಹಾಸ್ಟೆಲ್ಗೂ ಅವ್ರು ಬಂದಿದ್ರು. ಹಾಸ್ಟೆಲ್ಗೆ ಬಂದಾಗ ನಾನು ಕೂಡ ಒಂದು ಗ್ರೂಪ್ ನಲ್ಲಿ ಒಂದು 10 ಜನಗಳು ಗ್ರೂಪ್ ನಲ್ಲಿ ನಾನು ಒಬ್ಬನಾಗಿದ್ದೆ ಆ ಸಂದರ್ಭದಲ್ಲಿ ಬಂದಾಗ. ಆಮೇಲೆ ಆ 10 ಜನಗಳ ಗ್ರೂಪ್ ಅನ್ನ ಸೇರಿಸ್ಬಿಟ್ಟು ಮತ್ತೆ ಎಲ್ಲಾ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳ ಸಮೂಹವನ್ನು ಕರೆದ್ಬಿಟ್ಟು ಮೀಟಿಂಗ್ ಮಾಡಿದ್ರು. ಅಲ್ಲಿ ಹೋಗಿದ್ದೆ. ಅಂದ್ರೆ ಈ ರೀತಿ ಹೋರಾಟಗಾರರ ಸಂಪರ್ಕ ಇದೆ ಅಲ್ವಾ, ನನಗೆ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂತಹದ್ದಕ್ಕೂ ಕೂಡ ಧಾರವಾಡ ನನಗೆ ವೇದಿಕೆ ಮಾಡಿಕೊಟ್ಟಿತ್ತು. ಒಂದು ನೈತಿಕ ಬದುಕನ್ನ ಮತ್ತು ಸಾಮಾಜಿಕ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಹಚ್ಚೋದನ್ನ, ಸರಿ ತಪ್ಪುಗಳ ಬಗ್ಗೆ ನಿರ್ಧಾರವನ್ನು ಮಾಡುವಂತಹದ್ರ ಬಗ್ಗೆ ಮಾರ್ಗದರ್ಶನ ಮಾಡುವುದರ ಬಗ್ಗೆ ಎಲ್ಲರೂ ಅಲ್ಲಿ ನಾಯಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಿದ್ರಿಂದಾಗಿ, ಅವ್ರ ಜೊತೆಗೆ ಒಡನಾಟ ಇದ್ದಿದ್ರಿಂದಾಗಿ ಹೋರಾಟವೂ ಕೂಡ ಒಂದು ಬದುಕಿನ ಭಾಗವಾಗಿಯೇ ನನಗೆ ಧಾರವಾಡಕ್ಕೆ ಬಂದಾಗನಿಂದಾನೇ ಅದು ರೂಢಿಯಾಗಿ ಬಂತು. ಆಮೇಲೆ ನಾನು ಮಂಗಳೂರಿಗೆ ಬಂದಾದ ಮೇಲೆ ಅಲ್ಲಿ ನನಗೆ ದಲಿತ ಬಂಡಾಯ ಸಂಘಟನೆಯ ಜೊತೆಗೆ ಸಂಬಂಧ ಒಂದು ಕಡೆಗೆ, ಇನ್ನೊಂದು ಕಡೆಗೆ ದಲಿತ ಸಂಘರ್ಷ ಸಮಿತಿಯ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೆ. ಅಲ್ಲಿ ನಾನು ಮಂಗಳೂರಿನಲ್ಲಿ ಇದ್ದಾಗ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯನ್ನು ಮಾಡೋದಕ್ಕೆ ಅಧಿಕೃತವಾಗಿ ನಾನು ತೊಡಗಿಸಿಕೊಂಡೆ. ಅಲ್ಲಿ ಸಾಲಿಯಾನ್ ಅಂತ ಇದ್ರು, ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು. ಸಾಲಿಯಾನ್ ನಂತರ ದೇವದಾಸ್ ಅನ್ನುವರು ಅಧ್ಯಕ್ಷರಾಗಿದ್ರು. ಆಮೇಲೆ ಸಂಘಟನೆಯಲ್ಲಿ ಭಿನ್ನಾಭಿಪ್ರಾಯ ಬಂದು ರಾಜ್ಯ ಮಟ್ಟದಲ್ಲಿಯೇ 2 ಭಾಗ ಆಗಿದ್ರಿಂದ ಮಂಗಳೂರಿನಲ್ಲಿ ಕೂಡ ಸಂಘಟನೆ ಒಡೆದು 2 ಭಾಗವಾಯಿತು. ಆಗ ಒಂದು ಗುಂಪು ಸಾಲಿಯಾನ್ ಮತ್ತು ದೇವದಾಸ್ ಅವರ ಸಮೂಹ, ಅದರ ಇನ್ನೊಂದು ಗುಂಪಿನಲ್ಲಿ ಡಿ ಕಯ್ಯ, ಕಾಂತಪ್ಪ ಅಲಂಕಾರ್, ಮೋಹನ ಅಂಗಯ್ಯ ಇಂಥವರೆಲ್ಲ ಒಂದು ಗ್ರೂಪ್ ಆಯಿತು. ಆದ್ರೆ ನನಗೆ ಇದು ಸರಿಯಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನನ್ನ ಮನೆಯಲ್ಲೇ ನಾನು ಮೀಟಿಂಗ್ ಕರೆದು ಅವರಿಗೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ನನ್ನ ಮನೆಯೇ ಒಂದು ರೀತಿಯಲ್ಲಿ ಆಫೀಸ್ ತರ ಕೆಲಸ ಮಾಡ್ತಾ ಇತ್ತು ಸಂಘಟನೆಗೆ ಸಂಬಂಧಪಟ್ಟಂತೆ. ಆದ್ರೆ ನನ್ನ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಯಾವ ಸಂಘಟನೆಯವರು ಇರಲಿಲ್ಲ. ಆದ್ರೆ ಡಿವೈಡ್ ಆದ್ರೂ ಕೂಡ ನೀವು ನಮ್ಮ ಜೊತೆಗಿರ್ಬೇಕು ಅನ್ನುವಂತಹದ್ದನ್ನ 2 ಸಂಘಟನೆಯವರು ಹೇಳ್ತಾ ಇದ್ರು. ಆದ್ರೆ ನನಗೆ ಯಾವ ಸಂಘಟನೆಯ ಪರವಾಗಿಯೂ ನಾನು ಹೋಗದೆ ತಟಸ್ಥವಾಗಿ ಉಳ್ಕೊಂಡೆ. ಅವ್ರು ಕರೆದ್ರು ಹೋಗ್ತಾ ಇದ್ದೆ, ಇವ್ರು ಕರೆದ್ರು ಹೋಗ್ತಾ ಇದ್ದೆ. ಹೀಗಾಗಿ ನಿಮ್ಮ ಸಂಘಟನೆ ನೀವು ಏನಾದ್ರೂ ಮಾಡ್ಕೊಳ್ಳಿ, ನನಗೆ ನಿಮ್ಮ ಸಂಘಟನೆಯಲ್ಲಿರುವಂತಹ ಸಾಮಾನ್ಯ ಜನ ಮುಖ್ಯ. ನಾನು ಸಾಮಾನ್ಯ ಜನತೆಗೋಸ್ಕರವಾಗಿ ನಿಮ್ಮ ಕಾರ್ಯಕ್ರಮಗಳಿಗೆ ಬರ್ತೇನೆ ವಿನಃ ನಿಮ್ಮಗಳನ್ನು ನೋಡ್ಕೊಂಡ್ಬಿಟ್ಟು ನನ್ನ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ನನಗೆ ಸಾಮಾನ್ಯ ಜನತೆಗೆ ನನಗೆ ಏನ್ ಗೊತ್ತಿದೆ, ನಾನು ಏನ್ ತಿಳ್ಕೊಂಡಿದ್ದೇನೆ, ಏನ್ ಓದ್ಕೊಂಡಿದ್ದೇನೆ ಅದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ, ಅದನ್ನು ಹೇಳೋದಕ್ಕೆ ಹೋಗ್ತೇನೆ ಅಂತ ಅನ್ಕೊಂಡ್ಬಿಟ್ಟು ನಾನು ಆ ತಟಸ್ಥ ನೀತಿಯನ್ನ ಸಂಘಟನೆಯ ಜೊತೆಗೆ ಇದ್ರೂ ಕೂಡ ನಾನು ಈ ರೀತಿಯ ಮಾನದಂಡಗಳನ್ನು ಇಟ್ಕೊಂಡ್ಬಿಟ್ಟು ಎಲ್ಲ ಸಂಘಟನೆಗಳ ಜೊತೆಗೆ ಒಡನಾಡ್ತಾ ನಾನು ಬಂದಿದ್ದೇನೆ. ಅದು ಸಮುದಾಯದ ಜೊತೆಗೆ ಆಗಿರಬಹುದು ಮತ್ತು ಇತರೆ ಸಂಘಟನೆಗಳ
ಜೊತೆಗೆ ಆಗಿರ್ಬೋದು ತೊಡಗಿಸ್ಕೊಂಡು ಬಿಟ್ಟು ನಾನು ಅಲ್ಲಿ ಇದರಲ್ಲಿ ಇದ್ದಾಗಲೂ ಕೂಡ ಕೆಲಸ ಮಾಡಿದ್ದಾನೆ. ಎಲ್ಲಿ ಮಂಗಳೂರಿನಲ್ಲಿ ಇದ್ದಾಗಿಂದಾನೆ ಕೆಲಸ ಮಾಡ್ತಾ ಬಂದಿದ್ದಾನೆ. ಆಮೇಲೆ ತಾವು ಮೈಸೂರು ಬಂದ್ರಿ. ಬಂದು ಇಲ್ಲಿ ಸುಮಾರು ಒಂದು 2016-17 ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷ ಆಗಿರಿ ತಾವು ಮೈಸೂರಿಗೆ ಬಂದು. ಇಲ್ಲ, ಮೈಸೂರಿಗೆ ಬಂದಾದ್ಮೇಲೆ ನಾನು ಮೈಸೂರಿನಲ್ಲಿ 94ರಿಂದ 2017ರವರೆಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದಾನೆ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾನೆ. ಪ್ರಸಾರಾಂಗದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾನೆ. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದ ವಸ್ತು ಸಂಗ್ರಹಾಲಯಕ್ಕೆ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾನೆ. ಆಮೇಲೆ ನಿವೃತ್ತಿಯ ನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಶ್ರೀ ಬಸವೇಶ್ವರ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ವಿಸಿಟಿಂಗ್ ಪ್ರೊಫೆಸರ್, ಸಂದರ್ಶಕ ಪ್ರಾಧ್ಯಾಪಕನಾಗಿ ಈಗಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊನ್ನೆ ಇತ್ತೀಚೆಗೆ ನನ್ನ ಅವಧಿ ಮುಗಿದಿದೆ. ಆಮೇಲೆ ತಾವು ರಿಸರ್ಚ್ ಕೂಡ ಮಾಡಿದ್ರೆ ತಾವು ಹೇಳಿದ್ರಿ ಈ ತರ ಜನಪದ ವಿಚಾರಗಳ ಬಗ್ಗೆ. ಹೌದು, ರಿಟೈರ್ಡ್ ಆದ್ಮೇಲೆ ರಿಸರ್ಚ್ ಕೂಡ ಮಾಡಿದ್ದೆ ಅಂತ ತಾವು ಹೇಳಿದ್ರಿ. ಇಲ್ಲ, ರಿಟೈರ್ಡ್ ಆದ್ಮೇಲೆ ರಿಸರ್ಚ್ ಇದ್ದ ವರ್ಕ್ ಬೇರೆ ಇದೆ. ಅವಾಗ ನಾನು ಅದು MA ಮುಗಿದ ಮೇಲೆ ರಿಸರ್ಚ್ ಮಾಡಿರುವಂತ ಜನಪದ ಆಟಗಳ ಬಗ್ಗೆ ನಾನು ರಿಸರ್ಚ್ ಮಾಡಿದ್ದೆ. ಅದು ಜನಪದ ಆಟಗಳ ಬಗ್ಗೆ ತಾವು ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿಬಿಟ್ಟು PhDಗೆ ಆ ಥೀಸಿಸ್ ಅನ್ನ ಸಬ್ಮಿಟ್ ಮಾಡಿದೆ. ಸುಮಾರು ಅದೊಂದು 450 ಪುಟಗಳ PhD ಥೀಸಿಸ್. ಅದು ಒಂದು ಅತ್ಯಂತ ನನ್ನ ದೃಷ್ಟಿಯಲ್ಲಿ ಒಂದು ಮಾದರಿಯ PhD ಥೀಸಿಸ್ ಅಂತ ಅಂದ್ಕೊಂಡಿದ್ದಾನೆ. ಜನಪದ ಆಟಗಳ ಬಗ್ಗೆ ಆವತ್ತಿನ ಸಂದರ್ಭದಲ್ಲಿ ವಿದ್ವಾಂಸರು ಅನ್ಸ್ಕೊಂಡಿರುವಂತವ್ರೆ ಜನಪದ ಆಟಗಳ ಬಗ್ಗೆ PhD ಮಾಡ್ಲಿಕ್ಕೆ ಸಾಧ್ಯ ಇದೆ ಏನೋ, ಬಾಳ ಆದ್ರೆ 1-2 ಆರ್ಟಿಕಲ್ ಬರೀಬಹುದು, ನೀನ್ PhD ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ ಅಂತ ನನಗೆ ಕೇಳದಂತ ಪ್ರಾಧ್ಯಾಪಕರು ಆ ಸಂದರ್ಭದಲ್ಲಿ ಇದ್ರು. ಆವಾಗ ನನ್ನ ಮಾರ್ಗದರ್ಶಕರ ಹತ್ರ ಹೋಗ್ಬಿಟ್ಟು, ಸರ್ ನನ್ನ ಟಾಪಿಕ್ ಚೇಂಜ್ ಮಾಡಿಬಿಡಿ, ಇದು ಸರಿ ಇಲ್ಲ ಅಂತ ಹೇಳಿದೆ. ನೀನ್ ಟಾಪಿಕ್ ಇನ್ನು ಒಳಗಡೆ ಇಳಿದಿಲ್ಲ ಅನ್ನೋದು ಇದು ಹೇಳುತ್ತೆ. ನೀನ್ ಮಾಡುವಾಗಿದ್ರೆ ಈ ಟಾಪಿಕ್ ಬಗ್ಗೆ ಮಾಡು, ಇಲ್ಲ ಅಂತಂದ್ರೆ ಬಿಟ್ಬಿಡು ನೀನ್ ರಿಸರ್ಚ್ ಮಾಡೋದು ಅಂತ ಹೇಳಿದ್ರು. ಆವಾಗ ನನಗೆ ಅನಿವಾರ್ಯ ಆಗಿತ್ತು, ಒಳಗಡೆ ಇಳಿದ ಮೇಲೆ ನನಗೆ ಬರೆಯುವಾಗ ಅನಿಸ್ತು, ಅಯ್ಯೋ ನಾನು ಒಂದೇ PhD ಥೀಸಿಸ್ ಬರೀತಾ ಇದ್ದೀನಿಲ್ಲ, ಇದರಲ್ಲಿ ಇಂಥ 10 PhD ಥೀಸಿಸ್ ಮಾಡಬಹುದಾದಷ್ಟು ವಿಷಯ ಇಲ್ಲಿ ಇದೆ. ಇದು 1-2 ಲೇಖನ ಬರೀಬಹುದು ಅಂತ ಹೇಳಿದಂತ ಮೇಷ್ಟ್ರುಗಳ ಬಗ್ಗೆನೇ ನನಗೆ ಆಶ್ಚರ್ಯ ಅಂತ ಅನ್ಸಿದ್ದು. ಇವರು ವಿದ್ವತ್ತು ಅಂತಂದ್ರೆ ಇಷ್ಟೇನಾ, ಅವ್ರು ಯಾಕೆ ಹೀಗೆ ಹೇಳಿದ್ರು ಅಂತನ್ನುವಂತದ್ದು ನನಗೆ ಕಾಡಿದ್ದಿದೆ. ಆದ್ರೆ ಅದೊಂದು ಬಹಳ ನೋಡೋಕೆ ಮೇಲಿನ ಸ್ತರದಲ್ಲಿ ವಿಷಯ ಸಣ್ಣದು ಅಂತ ಅನ್ಸಿದ್ರು ಕೂಡ ಅದು ಅತ್ಯಂತ ಗಂಭೀರವಾದ ಮತ್ತು ಗಹನವಾದ ವಿಷಯ ಅಂತ ನಾನು ಅಂದ್ಕೊಳ್ತೇನೆ. ಜನಪದ ಆಟಗಳಲ್ಲಿ ಬುಗುರಿ, ಕಿನ್ನಕೊಳ್ಳು ಎಲ್ಲ ಕೂಡ ಬರ್ತವೆ. ಎಲ್ಲವೂ ಕ್ಷೇತ್ರ ಕಾರ್ಯ ಮಾಡಿದ್ರು. ಹೌದು, ಎಲ್ಲ ಕಡೆಗೆ ಇಡೀ ಕರ್ನಾಟಕದ ಬಹುಭಾಗದಲ್ಲಿ ನಾನು ಕ್ಷೇತ್ರ ಕಾರ್ಯ ಮಾಡಿದ್ದೆ. ಎಲ್ಲ ಹೆಚ್ಚು ಕಡಿಮೆ ನಾನು 1,500ಕ್ಕೂ 1,25,000 ನಾನು ಆಟಗಳನ್ನು ಸಂಗ್ರಹ ಮಾಡಿಬಿಟ್ಟು ನಾನು ಅವುಗಳನ್ನ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ವಿಷಯವನ್ನ ಹೇಗೆ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆಟವನ್ನು ಬಿಡ್ಲಾರ್ದೆ ಹೇಗೆ ಬದಲಾವಣೆ ಆಗ್ತಾ ಬಂದಿದೆ, ಆಟಗಳಲ್ಲಿ ಬೆಳವಣಿಗೆಗಳು ಹೇಗಾಗಿವೆ ಅನ್ನುವಂಥದ್ದನ್ನ ಎಲ್ಲ ಹೇಳ್ತಾ ಹೋಗಿದ್ದೀನಿ ನಾನು. ಒಂದು ಗಂಜೀಫಾ ಆಟ ಹೇಗೆ ಬರುತ್ತೆ, ಒಂದು ಗಂಜೀಫಾ ಆಟವೇ ಇಸ್ಪೇಟ್ ಎಲೆಯ ಆಟ ಹೇಗೆ ರೂಪವನ್ನು ತಾಳಿ ಇನ್ನೊಂದು ರೂಪ ಧಾರಣ ಮಾಡುತ್ತೆ ಅದನ್ನು ಹೇಳ್ತೇನೆ. ಒಂದು ಚೌಕಾಬಾರ ಆಟ, ಆ ಚೌಕಾಬಾರ ಆಟವೇ ಹೇಗೆ ಅರಸು ಮನೆತನದಲ್ಲಿ ಆಡುವ ಚೌಕಾಬಾರ ಆಟ ಬೆಳೀತಾ ಹೋಗ್ತದೆ, ಪಗಡೆಯ ಆಟವಾಗಿ ಹೇಗೆ ನಿಂತುಕೊಳ್ತದೆ, ಆ ಬೆಳವಣಿಗೆಯ ಹಂತಗಳು ಏನಿವೆ, ಯಾವ ಕಾರಣಕ್ಕೋಸ್ಕರ ಅದು ಬೆಳೀತದೆ, ಅಲ್ಲಿಯ ಬೆಳವಣಿಗೆಗೆ ಎಂತ ಥಿಯರಿಗಳಿವೆ, ಸಿದ್ಧಾಂತಗಳಿವೆ. ಜನಪದ ಆಟಗಳಿಗೆ ಕೆಲವೊಂದಿಷ್ಟು ಸಿದ್ಧಾಂತಗಳಿವೆ. ಆ ಸಿದ್ಧಾಂತಗಳು ಅವರು ಹೇಗೆ ಕಟ್ಕೊಂಡಿದ್ದಾರೆ, ಆ ದೇವರು ಆಟ ಆಡಿಸ್ತಾನೆ ನಾವು ಆಡ್ತೇವೆ ಅಂತ ಹೇಳ್ತಾರೆ.
ಪಗಡೆ ಬಗ್ಗೆ ಪಗಡೆ ಆಟ. ಅದ್ರ ಬಗ್ಗೆ ಹೇಳ್ತಾರೆ. ಪಗಡೆ ಎಲ್ಲವೂ ನೀವು ಪಗಡೆ ಆಟದಲ್ಲಿಯೂ ಆಯ್ತು, ನಿಮಗೆ ಚೌಕಾಬಾರ ಆಟದಲ್ಲಿಯೂ ಆಯ್ತು. ನಿಮಗೆ ಅದು ದೇವರ ಆಟ ಇದ್ದಂಗೆ. ಹೀಗಾಗಿ ಕವಡೆ ಹಾಕುವಾಗ್ಲೂ ಕೂಡ ನಮಸ್ಕಾರ ಮಾಡಿಬಿಟ್ಟು ಹಾಕ್ತಿರ್ತಾರೆ. ನಮಸ್ಕಾರ ಮಾಡಿಬಿಟ್ಟೆ ಆಮೇಲೆ ಕಾಯಿ ಬಿಡ್ತಾರೆ. ಅಲ್ಲಿ ಸಾಯ್ತದೆ ಅಂತಂದ್ರೆ ತಾವೇ ಸತ್ವಿ ಅನ್ನೋ ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಸಾವು ನೋವುಗಳು ಮತ್ತು ಸರಿಯಾಗಿ ಕಾಯಿ ಹಣ್ಣಾಯ್ತು ಅಂದ್ರೆ ಸ್ವರ್ಗ ಸೇರಿದ ಹಾಗೆ, ಮುಕ್ತಿ ಸಿಕ್ಕ ಹಾಗೆ ಅಂತ ಅನ್ಕೊಳ್ತಾರೆ. ಹಾವು ಏಣಿ ಆಟ ಇದೆ, ಅದು ಸ್ವರ್ಗ ಮುಕ್ತಿಯ ಪರಿಕಲ್ಪನೆಯನ್ನೇ ಸಾರುವಂತದ್ದು. ಅಂದ್ರೆ ಒಂದು ಸಣ್ಣ ಆಟ, ಅಂದ್ರೆ ಮುಟ್ಟುವ ಒಂದು ಕ್ರಿಯೆ. ಓಡಿ ಹೋಗ್ಬಿಟ್ಟು ಒಬ್ರು ಮುಟ್ತಾನೆ, ಅವನು ಸತ್ತ. ಓಡೋಗಿ ಒಬ್ಬನು ಮುಟ್ಟದ ಅಂತಂದ್ರೆ ಅವನು ಸತ್ತ ಅಂತ ಹೇಳ್ತಾರೆ. ನಿಜವಾಗ್ಲೂ ಸತ್ನ ಇಲ್ಲ. ಅಂದ್ರೆ ಸ್ಪರ್ಶ ಅನ್ನುವಂತಹದ್ದಿದೆ ಅಲ್ವಾ, ಆ ಸ್ಪರ್ಶವೇ ಸಾವಿಗೆ ಕಾರಣ. ಹಾವು ಕಚ್ಚಿದ್ರೆ ಸಾಕು ಸಾಯ್ತಾರೆ, ಹಾಗೆ ಸ್ಪರ್ಶ ಸಾವಿಗೆ ಕಾರಣ ಅನ್ನುವಂತಹ ಒಂದು ಆಟದ ಮೇಲೆ ಓಡಿ ಹೋಗಿ ಮುಟ್ಟೋದು, ಕುಂಟ್ಕೊಂತ ಮುಟ್ಟೋದು, ಆಮೇಲೆ ಗ್ರೌಂಡ್ ಸೀಮಿತ ಮಾಡಿಬಿಟ್ಟು ಅದರೊಳಗನೆ ಮುಟ್ಟಿಸಿಕೊಳ್ಳುವಂತಹದ್ದು ಆಟ ಆಡೋದು. ಹೀಗೆ ಮುಟ್ಟುವ ಕ್ರಿಯೆಯಿಂದ ಆರಂಭವಾಗಿ ಕುಂಟೆ ಬಿಲ್ಲೆ ಆಟದಿಂದ ಆರಂಭ ಆಗಿ ಒಂದು ಎಲ್ಲಿ ಬರುತ್ತೆ, ಅದು ಕಬಡ್ಡಿ ಆಟಕ್ಕೆ ಬರುತ್ತೆ. ಕಬಡ್ಡಿ ಆಟದಲ್ಲಿ 3 ರೀತಿಯ ಕಬಡ್ಡಿ ಆಟಗಳಿವೆ. ಒಂದು ಎಂಥ ಆಟ ಕಬಡ್ಡಿ? ಕಬಡ್ಡಿ ಅಂತ ಹೋಗ್ತಾನೆ, ಉಸಿರು ಹಿಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅವನು ಹೋಗಿ ಮುಟ್ಟಿ ಬರ್ತಾನೆ. ಮುಟ್ಟಿ ಬಂದ ಅಂದ್ರೆ ಅವನು ಸತ್ತ. ಆ ಕಡೆ ಅವನು ಸತ್ತ ಅಂದ್ರೆ ಆಚೆ ಕಡೆ ಹೊರಟು ಹೋಗ್ಬಿಡ್ತಾನೆ. ಆಮೇಲೆ ಈ ಕಡೆ ಸತ್ತ ಅಂತಂದ್ರೆ ಈ ಕಡೆ ಅವನು ಈ ಕಡೆ ಹೋಗ್ತಾನೆ. ಇದು ವಾಸ್ತವತಾವಾದಿ ಆಟ ಅಂತ ಕರೀತಾರೆ. ಮುಟ್ಟಿದ್ರೆ ಸತ್ತ ಹೋದ ಅವನು ಅಂತ. ಆಮೇಲೆ ಇನ್ನೊಂದಿದೆ ಪುನರ್ಜನ್ಮದ ಆಟ ಅಂತ. ಪುನರ್ಜನ್ಮದ ಆಟ ಅಂತಂದ್ರೆ ಆ ಕಡೆ ಗ್ರೌಂಡ್ ಅವನು ಸತ್ತ ಅಂದ್ರೆ ಈ ಕಡೆ ಗ್ರೌಂಡ್ ಅವನು ಹುಟ್ಟುತ್ತಾನೆ. ಅಂದ್ರೆ ನಾವು ನಮ್ಮ ಬದುಕಿನ ರೀತಿ ಹೇಗಿರುತ್ತೋ ಆಟಗಳನ್ನು ಕೂಡ ನಮ್ಮ ಆಲೋಚನೆಗೆ ಅನುಗುಣವಾಗಿ, ಆಧ್ಯಾತ್ಮಿಕ ರೀತಿಯ ವಿಚಾರಕ್ಕೆ ಅನುಗುಣವಾಗಿ ಆಟಗಳನ್ನು ರೂಪಿಸಿಕೊಂಡಿದ್ದಾವೆ. ಅಲ್ಲಿ ಅವನು ಹುಟ್ಟದ ಅಂತಂದ್ರೆ, ಸತ್ತ ಅಂತಂದ್ರೆ ಇಲ್ಲೊಬ್ಬನು ಇಲ್ಲಿ ಹುಟ್ಟುತ್ತಾನೆ. ಅಂದ್ರೆ ಮನುಷ್ಯನಿಗೆ ಸಾವು ಅನ್ನುವಂತಹದ್ದು ಇಲ್ಲ, ಮನುಷ್ಯನಿಗೆ ಪುನರ್ಜನ್ಮ ಅನ್ನುವಂತಹದ್ದಿದೆ. ಅವನು ಹುಟ್ಟುತ್ತಾ ಹೋಗ್ತಾ ಇರ್ತಾನೆ. ಸಾವು ಅನ್ನುವಂತಹದ್ದು ಒಂದು ಕ್ಷಣಿಕ ಮಾತ್ರ ಅದು. ಆದ್ರೆ ಆತ್ಮ ಅನ್ನುವಂಥದ್ದು ಸ್ಥಿರವಾದಂತಹದ್ದು ಅಂತ ಹೇಳುತ್ತೆ. ಇನ್ನೊಂದು ಅಮರ ಆಟ ಅಂತ ಬರುತ್ತೆ. ಅಮರ ಆಟದಲ್ಲಿ ಏನಾಗ್ಬಿಡುತ್ತೆ, ಆ ಕಡೆ ಹೋಗಿ ಮುಟ್ಟಿದ್ರೆ ಆ ಕಡೆಯವನು ಸಾಯಲ್ಲ, ಈ ಕಡೆ ಅವನಿಗೆ ಬಂದು ಈ ಕಡೆ ಮುಟ್ಟಿದ್ರೆ ಈ ಕಡೆಯವನು ಸಾಯಲ್ಲ. ಬರೀ ಪಾಯಿಂಟ್ಸ್ ಗಳ ಮೂಲಕ ಆಟದ ಸೋಲು ಗೆಲುವನ್ನು ನಿರ್ಧರಿಸಲಾಗುತ್ತೆ. ಅದಕ್ಕೆ ಅಮರ ಆಟ ಅಂತ ಕರೆಯಲಾಗುತ್ತೆ. ಅಮರ್ ಅಂದ್ರೆ ಸಾವಿಲ್ಲ, ಅದಕ್ಕೆ ದೇವತೆಗಳಿಗೆ ಸಾವಿಲ್ಲ ಅಂತ. ಅಂದ್ರೆ ನೀವು ನೋಡಿ, ಒಂದು ಮುಟ್ಟುವ ಆಟ ಕ್ರಿಯೆ ಕಬಡ್ಡಿ ಆಟದಂತ ಆಟಗಳಲ್ಲಿ ತಾತ್ವಿಕವಾದ ಸೈದ್ಧಾಂತಿಕ ಮಟ್ಟಕ್ಕೆ ಏರ್ಬಿಟ್ಟದೆ. ಏನಾಗ್ಬಿಡ್ತದೆ, ವಾಸ್ತವತಾವಾದಿಯ ಆಟವಾಗಿ ಒಂದು ಭಾಗ ನಿಂತ್ಕೊಳ್ತದೆ, ಪುನರ್ಜನ್ಮದ ಆಟವಾಗಿ ನಿಂತ್ಕೊಳ್ತದೆ, ದೇವಾನುದೇವತೆಗಳ ಆಟವಾಗಿ ನಮ್ಗೆ ನಿಂತ್ಕೊಳ್ತದೆ, ಅಮರತ್ವದ ಆಟ. ಅಂದ್ರೆ ಸಿದ್ಧಾಂತಗಳಿವೆ ಆಟಗಳಲ್ಲಿ. ಇವು ಆಟಗಳು ಅನ್ನೋದು ಮನುಷ್ಯ ಆದಿಮಾನವನ ಕಾಲದಿಂದಲೂ ಆಡ್ತಾ ಬಂದಿದೆ. ಹೀಗಾಗಿ ಆದಿಮಾನವನ ಕಾಲದ ನಿಯಮಗಳಿಂದ ಹಿಡಿದು ಇವತ್ತಿನವರೆಗೆ ಆಧುನಿಕ ತಂತ್ರಜ್ಞಾನದ ನಿಯಮಗಳು ಏನಿದ್ದಾವೆಯೋ ಅಂಥ ನಿಯಮಗಳು ಕೂಡ ಆಟದಲ್ಲಿವೆ. ಆಟಗಳು ಅಂತ ಅಂದ್ಕೊಂಡ್ಬಿಟ್ಟು ಅಷ್ಟು ಸುಲಭವಾಗಿ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನಕ್ಕೆ ಅಷ್ಟೇ ಹಾಸು. ಬರೀ ಅವು ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದಕ್ಕೆ, ಮೆಂಟಲ್ ಎಕ್ಸರ್ಸೈಸ್ ಮಾಡೋದಕ್ಕೆ ಮಾತ್ರ ಇರುವಂತವುಗಳು ಅಂತ ಅಲ್ಲ. ಇಡೀ ನಮ್ಮ ಸಂಸ್ಕೃತಿಯನ್ನ ಕಟ್ಟಿಕೊಡುವ ಮತ್ತು ಸಂಸ್ಕೃತಿಯನ್ನ ಹಿಡಿದು ಇಟ್ಟಿರುವ ಕೆಲಸವನ್ನು ಮಾಡ್ತಾರೆ. ನೀವು ಹೆಣ್ಮಕ್ಳು ಆಡುವ ಆಟಗಳೇ ಬೇರೆ ಇವೆ, ಗಂಡು ಹುಡುಗರು ಆಡುವ ಆಟಗಳೇ ಬೇರೆ ಇವೆ. ಹೆಣ್ಣು ಹುಡುಗರು ಆಡುವ ಆಟಗಳನ್ನ ಗಂಡು ಹುಡುಗರು ಆಡಲ್ಲ, ಗಂಡು ಹುಡುಗರು ಆಡೋ ಆಟಗಳನ್ನ ಹೆಣ್ಣು ಹುಡುಗರು ಆಡಲ್ಲ. ಹೆಣ್ಣು ಹುಡುಗಿಯರು ಆಡಿದ್ರು ಅಂತಂದ್ರೆ ಹೆಣ್ಣು ಹುಡುಗಿಯರು ಗಂಡು ಹುಡುಗರು ಆಟ ಆಡಿದ್ರು ಅಯ್ಯೋ ಆಕೆ ಗಂಡು ಬೀರಿ ಅಂತಾರೆ. ಗಂಡು ಹುಡುಗರು ಹೆಂಗಸರ ಆಟ ಆಡಿದ್ರೆ ಅಯ್ಯೋ ಹೆಣ್ಣಿಗ ಅಂತಾರೆ. ಯಾಕೆ ಅಂತಂದ್ರೆ ಹುಡುಗನನ್ನ ಯಾವ ರೀತಿ ಬೆಳೆಸ್ತಾ ಇದ್ರು ಅಂದ್ರೆ ಮಸ್ಕುಲೈನ್ ಆಗಿರ್ಬೇಕು, ದಷ್ಟ ಪುಷ್ಟವಾಗಿ. ಯಾಕೆ ಅಂತಂದ್ರೆ ಹೊರುವ ಕೆಲಸಕ್ಕೆ ಅವನ್ ಬೇಕಾಗ್ತದೆ, ದೈಹಿಕವಾಗಿ ಬಲಿಷ್ಠನಾಗಿರ್ಬೇಕು. ಹೆಣ್ಣು ಮಕ್ಕಳು ಹೆರಿಗೆಗೆ ತಮ್ಮ ಬಲವನ್ನ ಬಳಸಿಕೊಳ್ತಾ ಇದ್ರು. ಹೀಗಾಗಿ ಅವರ ಆಟಗಳು ಹೆರಿಗೆಗೆ ಸಂಬಂಧಿಸಿದಂತೆ ಅವರಿಗೆ ಬಲ ಎಲ್ಲಿ ತುಂಬಬೇಕು, ನಡ, ಬೆನ್ನು,
ಈ ಭಾಗಕ್ಕೆ ಬಲ ಕೊಡುವಂತಹ ಆಟಗಳು ಮಾತ್ರ ಅವ್ರು ಆಡ್ತಾ ಹೋಗ್ತಾರೆ. ಹೀಗಾಗಿ ಅವರು ಪೌಜಿ ಹಿಂಗೆ ಕುಂತಲೆ ಕಪ್ಪೆ ಜಿಗಿಯೋ ಆಟ ಆಡಾಗ್ಲಿ ಅಥವಾ ಸಕ್ಕ ಸರಿಗೆ ಅಂತ ಅಂದ್ಕೊಂಡ್ಬಿಟ್ಟು ತಿರುಗುವ ಆಟ ಆಗ್ಲಿ, ಅವರು ಆಡುವ ಆಟಗಳೆಲ್ಲ ಏನಿವೆ ಅಂತಂದ್ರೆ ಅವರ ಬದುಕಿಗೆ ಹೇಗೆ ಪೂರಕವಾಗ್ತಾವೆಯೋ, ಮುಂದೆ ಲೈಫ್ ಸ್ಟೈಲ್ ಹೇಗಿರುತ್ತೋ ಅಂತಹದ್ದು ಆಟಗಳನ್ನ ಅವ್ರು ಆಡ್ತಾರೆ. ಗಂಡು ಹುಡುಗರು ಏನ್ ಮಾಡ್ತಾರೆ, ತಮಗೆ ಯಾವ ರೀತಿಯ ಮುಂದೆ ಬದುಕಬೇಕಾಗಿದೆಯೋ ಅಂತ ಆಟಗಳನ್ನು ಅವ್ರು ಆಡ್ತಾರೆ. ಅಂದ್ರೆ ಹೊರುವ ಕೆಲಸ, ದೈಹಿಕ ಸಾಮರ್ಥ್ಯವನ್ನ ವೃದ್ಧಿಸಿಕೊಳ್ಳುವ, ಬೆಳೆಸಿಕೊಳ್ಳುವ, ಬೌದ್ಧಿಕ ಶಕ್ತಿಯನ್ನ ಬೆಳೆಸಿಕೊಳ್ಳುವ. ಈಗ ಹುಲಿ ಕುರಿ ಆಟ ಇದೆ. ಹುಲಿ ಕುರಿ ಆಟದಲ್ಲಿ ಏನಾಗ್ಬಿಡುತ್ತದೆ, ಎಲ್ಲಾ ಕುರಿಗಳೇ ಸೇರ್ಬಿಟ್ಟು ಏನ್ ಮಾಡ್ತಾವೆ, ಹುಲಿಯನ್ನ ಕಟ್ಟಾಕ್ಬಿಡ್ತಾವೆ. ಅದು ಬೌದ್ಧಿಕ ಚಾತುರ್ಯ ಬೇಕು ಅದನ್ನ ಆಡೋದಕ್ಕೆ. ಅದು ಒಂದು ರೀತಿಯಲ್ಲಿ ಚೆಸ್ ಆಟ ಇದ್ದ ಹಾಗೆ. ಆ ಹುಲಿ ಕುರಿಯ ಆಟದ ಮುಂದಿನ ಬೆಳವಣಿಗೆಯೇ ಚೆಸ್ ಆಟ. ಅದು ಬೆಳವಣಿಗೆಯ ಕೊನೆಯ ಘಟ್ಟ ಚೆಸ್ ಆಟ ಆಗುತ್ತೆ. ತಾವು ಹೇಳಿದ 1500 ತರ ಆಟಗಳನ್ನ ವಿಸರ್ಜನೆ ಬಳಸ್ಕೊಂಡು ಅದ್ಭುತವಾಗಿ ತಾವು ಪ್ರಸರ್ತನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ದೇಶೀಯ ಆಟಗಳ ಬಗ್ಗೆ ನಾನು ಸಿದ್ಧಾಂತಗಳನ್ನ ರಚಿಸಿದ್ದೇನೆ, ಸಿದ್ಧಾಂತಗಳನ್ನು ಮಾಡಿದ್ದೇನೆ. ಹೊಸ ಸಿದ್ಧಾಂತಗಳನ್ನ ಆಟಗಳಿಗೆ ಸಂಬಂಧಪಟ್ಟಂತೆ ನನ್ನದೇ ಆದಂತಹ ಸಿದ್ಧಾಂತವನ್ನ ಕಟ್ಟಿಕೊಟ್ಟಿದ್ದಾನೆ. ದೇಸಿವಾದ ಅಂತ ಅಂದ್ಕೊಂಡ್ಬಿಟ್ಟು ಹೇಳಿದ್ದಾನೆ. ಹೇಳ್ತಾ ಇದ್ದೆ, ನನಗೂ ಕೂಡ ತುಂಬಾ ಆಸಕ್ತಿ ಉಂಟಾಗುತ್ತೆ. ನಾವು ಕೂಡ ಚಿಕ್ಕವರಾಗಿದ್ದಕ್ಕೆ ಚಿನ್ನ ಕೋಲು, ಗೋಲಿ, ಕುಂಟೆಬಿಲ್ಲಿ, ಎಲ್ಲ ಆಟ ಆಡಿದ್ದೀವಿ. ಈಗಲೂ ಕೂಡ ಆಡ್ಬೇಕು ಅಂತ ಆಸಕ್ತಿ. ಅದಕ್ಕೆ ಈಗ ಆಟಗಳು ಯಾರು ಆಡ್ತಾ ಇಲ್ಲ. ಈಗ ಕಾಲ ಬದಲಾಗ್ಬಿಟ್ಟು ಈ ಮೊಬೈಲು, ಟಿವಿ ಅದನ್ನೇ ಎಲ್ಲ ಮುಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಆಟಗಳನ್ನು ಮರ್ತ್ಬಿಟ್ಟಿದ್ದಾರೆ. ಈಗ ಕಾಲ ಬದಲಾದಂಗೆ ಆಡಿಸ್ಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಮನೋರಂಜನೆಗೆ ಮುಖ್ಯವಾಗಿ ಆಟ, ದೇಶೀಯ ಆಟಗಳು ಬಹಳ ಮುಖ್ಯ. ಶಾಲೆಯಲ್ಲಿ ಅವುಗಳನ್ನ ಕಲಿಸುವಂತಹ ಒಂದು ಪರಿಪಾಠ ರೂಢಿ ಮಾಡಿಸ್ಬೇಕಾಗಿದೆ. ತಾವು 2017 ರಿಟೈರ್ಡ್ ಆದ್ಮೇಲೆ ಪುಸ್ತಕ ಬರೆಯೋದಕ್ಕೆ ತಾವು ನಿರತರಾದ್ರಿ ಅಂತ ಹೇಳಿದ್ರಿ. ತುಂಬಾ ಒಂದು ಎಷ್ಟು ಪುಸ್ತಕಗಳನ್ನು ತಾವು ಬರೆದಿರ್ತೀರ? ಈವರೆಗೆ ನನ್ನ 65ಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾನು ಬರೆದಿದ್ದೇನೆ. ಯಾವ ವಿಷಯವಾಗಿ ತಾವು ಪುಸ್ತಕಗಳನ್ನ ಬರೆದಿರ್ತೀರ ತಾವು? ಇಂಥದ್ದು ಅಂತ ಇಲ್ಲ, ಎಲ್ಲ ವಿಷಯಗಳ ಬಗ್ಗೆ ತಾವು. ನಾನು ಕಾವ್ಯದಲ್ಲೂ ಕೆಲಸ ಮಾಡಿದ್ದೇನೆ. ಕಾವ್ಯ ಕ್ಷೇತ್ರದಲ್ಲಿ ಕತೆ, ಕಾದಂಬರಿ, ನಾಟಕ, ಆತ್ಮಕತೆ, ವಿಮರ್ಶೆ, ಜಾನಪದ, ಸಂಶೋಧನೆ, ಹೀಗೆ ಹೆಚ್ಚು ಕಡಿಮೆ ನಾನು ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿಯೂ ಕೂಡ ಕೆಲಸ ಮಾಡಿದ್ದೇನೆ. ಈ ಪ್ರಕಾರದ ಬಗ್ಗೆ ನಾನು ಬರೆದದ್ದು ಇಲ್ಲ ಅಂತ ಹೇಳುವ, ಹೆಚ್ಚು ಕಡಿಮೆ ಎಲ್ಲ ಪ್ರಕಾರಗಳಲ್ಲಿಯೂ ನಾನು ಕೆಲಸವನ್ನು ಮಾಡಿದ್ದೇನೆ. ಆಮೇಲೆ ತಾವು ಆತ್ಮಕಥೆ ತಾವು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಆತ್ಮಕಥೆ ಬರೆದಿದ್ದೇನೆ. ಗೌರ್ಮೆಂಟ್ ಬ್ರಾಹ್ಮಣ ಅನ್ನೋದು ಆತ್ಮಕಥೆ. ಈ ಆತ್ಮಕಥೆ 80ರಲ್ಲಿ ಬಂತು. ಆಮೇಲೆ ಇನ್ನೊಂದು ಆತ್ಮಕಥೆ ಇದೆ, ನೀವು ದೇವರಾಗಿ ಅಂತ ಹೇಳಿ. ನೀವು ದೇವರಾಗಿ ಅನ್ನೋದು ಮತ್ತೊಂದು ಆತ್ಮಕಥೆ. ಅದು ಎರಡನೇ ಆತ್ಮಕಥೆ. ಅದು ಧ್ಯೇಯ ಗುರಿ ಅಂತ ಒಂದು ಮಾಡಿದ್ದೀವಿ. ಯಾವುದು? ಜೀವನದ ಧ್ಯೇಯ ಗುರಿ ಅಂತ ಆತ್ಮಕಥೆ. 1991ರಲ್ಲಿ ತಾವು ರಚನೆ ಮಾಡಿದ್ರಿ. ಹೌದು. ಆಮೇಲೆ ನೀನೇ ದೇವರಾದ್ರೆ ಅಂತ ಅದೊಂದು ಮಾಡಿದ್ದೀವಿ ತಾವು. ಎರಡು ಕೂಡ ಮಾಡಿದ್ದೀವಿ ತಾವು. ಇದು ಆತ್ಮಕಥೆ ಬಿಡಿ ಬಿಡಿಯಾಗಿ 80ರಿಂದಲೇ ನಾನು ಬರೆದಿದ್ದೇನೆ. 90ರಲ್ಲಿ ಅದು ಪ್ರಕಟ ಆಗಿದೆ. ಅದು ಸುಮಾರು ಯೂನಿವರ್ಸಿಟಿಗಳಲ್ಲಿ ಪಠ್ಯ ಆಯಿತು ತಾವು ಕೂಡ. ಹೌದು, ಅದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಆಗಿದೆ, ಹಿಂದಿ ಟ್ರಾನ್ಸ್ಲೇಷನ್ ಆಗಿದೆ, ಬೇರೆ ಬೇರೆ ಭಾಷೆಗಳಿಗೆಲ್ಲ, ಭಾರತೀಯ ಹೆಚ್ಚಿನ ಭಾಷೆಗಳಿಗೆ ಅದು ಅನುವಾದ ಆಗಿದೆ. ಮತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ, 12 ವಿಶ್ವವಿದ್ಯಾನಿಲಯಗಳಲ್ಲಿ ಅದು ಪಠ್ಯವಾಗಿ ಬಳಕೆಯಲ್ಲಿದೆ. ಅದು ಒಂದು ವಸ್ತುನಿಷ್ಠವಾದ ಸಮಾಜದ ಮುಖಕ್ಕೆ ಹಿಡಿದ ಕನ್ನಡಿಯ ರೀತಿಯಲ್ಲಿ ಆ ಆತ್ಮಕಥೆ ಇರೋದ್ರಿಂದ ಆ ಆತ್ಮಕಥೆ ಹೆಚ್ಚು ಜನಪ್ರಿಯ ಆಗೋದಕ್ಕೆ ಕಾರಣ ಆಗಿದೆ. ಎಲ್ಲಾ ಭಾಷೆಯಲ್ಲೂ ಅನುವಾದಗೊಂಡಿದೆ. ಅಷ್ಟೇ ಅಲ್ಲ, ಅದು ಮೊದಲ ದಲಿತ ಆತ್ಮಕಥೆ ಅಂತ ಕರೆಸಿಕೊಂಡಿದೆ. ಮತ್ತು ಅದು ಚಲನಚಿತ್ರ ಕೂಡ ಆಗಿದೆ. ಸಿನಿಮಾ ಮಾಡಿದ್ದಾರೆ.
ಹೀಗಾಗಿ ಅದಕ್ಕೆ ಅದರದ್ದೇ ಆದ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಈ ಒಂದು ಕಥೆ ಆಗಲಿ, ಆತ್ಮಕಥೆ ಆಗಲಿ, ಕಾದಂಬರಿ ಆಗಲಿ, ಅದು ಬೇರೆ ಭಾಷೆಗಳಿಗೆ ತರ್ತಿಮೆ ಆಗಬೇಕು ಅಂತಂದ್ರೆ ಭಾರಿ ಕಷ್ಟ ಇದೆ. ಆ ಕಥೆಯಲ್ಲಿ ಸತ್ವ ಇರಬೇಕು, ಎಲ್ಲರೂ ಆಕರ್ಷಣೆ ಮಾಡತಕ್ಕಂಥ ಗುಣ ಇರಬೇಕು, ನೀತಿಕತೆ ಎಲ್ಲ ಥರದ ಅಂಶಗಳು ಆ ಕಥೆಗೆ ಇರಬೇಕು. ಇದ್ದಾಗ ಮಾತ್ರ ಎಲ್ಲ ಭಾಷೆಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ತಮ್ಮ ಜೀವನ ಆತ್ಮಕಥೆಯನ್ನು ಇಂಗ್ಲೀಷು, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಭಾಷೆಗಳು ಕೂಡ ಅವರು ತರ್ಜುಮೆ ಮಾಡ್ಕೊಂಡು ಅದು ಆ ಭಾಷೆಗೆ ತಮ್ಮ ವಿಷಯವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದಾಗಿ ಕಥೆ ಸತ್ವ ಅಷ್ಟು ಮಟ್ಟಿಗೆ ಅನ್ನೋದು ಗೊತ್ತಾಗುತ್ತೆ ನಮಗೆ ಖಂಡಿತವಾಗಿ. ಆಮೇಲೆ ತಾವು ಮುಂದೆ ಕತೆ ಕಾಯ್ದು ಆತ್ಮಕಥೆ ಬರೆದ್ರಿ, ಆಮೇಲೆ ಟ್ರಾನ್ಸ್ಲೇಷನ್ ಎಲ್ಲ ಆಯ್ತು. ಮುಂದೆ ತಾವು ಏನ್ ಮಾಡಿದ್ರಿ ಸರ್? ಆಮೇಲೆ ಎರಡನೇ ಆತ್ಮಕಥೆ ನೀವು ದೇವರಾಗಿ ಅಂತ ಹೇಳ್ಬಿಟ್ಟು ಬರೆದಿದ್ದಿದೆ. ಅದರಲ್ಲಿ ಮೊದಲನೇ ಆತ್ಮಕಥೆಗಿಂತ ಭಿನ್ನವಾದಂತಹದ್ದು ಏನು ಅಂದ್ರೆ ಯಾವುದೇ ಒಂದು ಆತ್ಮಕಥೆ ನಾನು ಅಂದ್ಕೊಳ್ಳೋದು ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡಬೇಕು. ಹೌದು, ಅದೇ ಮುಖ್ಯ, ಬಹಳ ಮುಖ್ಯ. ಆತ್ಮಕಥೆ ಅನ್ನೋದು ಬರೀ ಒಬ್ಬ ವ್ಯಕ್ತಿ ತನ್ನ ಬದುಕಿನ ವೈಭವೀಕರಣವನ್ನ ಮಾಡುವುದಕ್ಕೋಸ್ಕರವಾಗಿ ಬರೆದುಕೊಳ್ಳೋದಲ್ಲ. ಅದು ಸಮಾಜವನ್ನ ತಿದ್ದುವುದಕ್ಕೋಸ್ಕರ ಅದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳುವಂತವನು ನಾನು. ಮತ್ತು ಅದೇ ಆಲೋಚನೆ ಇಟ್ಕೊಂಡ್ಬಿಟ್ಟು ನಾನು ಆತ್ಮಕಥೆಯನ್ನು ಬರ್ಕೊಂಡು ಬಂದಂತವನು. ಎರಡನೇ ಆತ್ಮಕಥೆಯಲ್ಲಿ ಪ್ರಾತಿನಿಧಿಕ ಸಮಸ್ಯೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಮೊದಲನೇ ಆತ್ಮಕಥೆಯಲ್ಲಿ ದಲಿತರ ಸಮಸ್ಯೆಗಳು ಏನಿವೆ ಅನ್ನುವಂತಹದ್ದನ್ನ ನಾನು ಹೈಲೈಟ್ ಮಾಡ್ತೇನೆ. ಆದರೆ ಎರಡನೇ ಆತ್ಮಕಥೆಯಲ್ಲಿ ದೇಶದ ವಿದ್ಯಮಾನಗಳು ಯಾವ ಕಡೆಗೆ ಹೋಗ್ತಾ ಇದೆ, ಧಾರ್ಮಿಕ ಸಂಘರ್ಷಗಳು ಹೇಗೆ ನಡೀತಾ ಇದೆ. ಧಾರ್ಮಿಕ ಸಂಘರ್ಷಗಳು ಈಗ ಹಿಂದೂಗಳು ಮತ್ತು ನಾನ್ ಹಿಂದೂಗಳು, ನಾನು ಹಿಂದೂಸ್ತಾನ ಇದೆ ಈಗ, ಅದ್ರ ಬಗ್ಗೆ ತಿಕ್ಕಾಟ ನಡೀತಾ ಇದೆ ಜಾಸ್ತಿ ಈಗ. ಅದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಏನ್ ಮಾಡಿದ್ದೇನೆ, ಎರಡನೇ ಆತ್ಮಕಥೆಯಲ್ಲಿ ಬಹಳ ಗಂಭೀರವಾಗಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಬಹಳ ಈಗಿನ ಕಾಲಕ್ಕೆ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ, ಇವತ್ತಿನ ಸಂದರ್ಭದಲ್ಲಿ ಅಗತ್ಯವಾಗಿ ಅದು ಬೇಕಾಗಿದೆ ಅಂತ ನನಗೆ ಅನಿಸಿದ್ರಿಂದಾಗಿ ನಾನು ಏನ್ ಮಾಡಿದ್ದೇನೆ, ಹಿಂದೂ ಮತ್ತು ಮುಸ್ಲಿಮರ ಸಂಬಂಧಗಳು, ಅವರ ಆಂತರಿಕ ಬೇರುಗಳು ಗ್ರಾಮೀಣ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಬಿಗುತರವಾಗಿವೆ ಮತ್ತು ಅವು ಯಾರಿಂದಲೂ ಕದರಿಸೋದಕ್ಕೆ ಸಾಧ್ಯ ಇಲ್ಲ ಹೇಗೆ. ಅದು ಮುಖ್ಯ. ಅದೇ ಹೇಳ್ತಾ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಮೊದಲು ನಾನು ಇನ್ನೂ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ನಲ್ಲಿ ಓದುವಂತಹ ಸಂದರ್ಭದಲ್ಲಿ ನನ್ನ ಊರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ. ಪಾಕಿಸ್ತಾನ ಯುದ್ಧ ನಡೆದ ಸಂದರ್ಭ. ಆವಾಗ ಅಲ್ಲಿ ಪಾಕಿಸ್ತಾನದಲ್ಲಿ ಯುದ್ಧ ನಡೆದ್ರೆ ಇಲ್ಲಿ ನಮ್ಮ ಊರಲ್ಲಿರುವವರು ಮುಸ್ಲಿಮರ ಮೇಲೆ ಗಲಾಟೆ ಮಾಡ್ತಾ ಇದ್ರೆ ಇಲ್ಲಿಯ ಮುಸ್ಲಿಂ, ಅದು ನಮ್ಮ ಕೇರಿಯಲ್ಲಿಯೇ ಮುಸ್ಲಿಮರ ಮನೆಗಳು ಕೂಡ ಇದ್ವು ಒಂದಿಷ್ಟು. ಮುಸ್ಲಿಮರ ಮನೆ ಇರೋದ್ರಿಂದ ಅವ್ರ ಮನೆಗೆ ಬಾಗಿಲಿಗೆ ಸೀಮೆ ಎಣ್ಣೆ ಸುರು ಬಿಟ್ಟು ಬೆಂಕಿ ಹಚ್ಚಿದ್ರು. ನಮ್ಮ ಅಣ್ಣಂದಿರರು ಹೋಗ್ಬಿಟ್ಟು ಅವರ ಮನೆಯ ಬೆಂಕಿಯನ್ನು ಆರಿಸೋದಕ್ಕೆ ಹೋಗಿದ್ರು. RSS ಸಂಘ ಇತ್ತು. ನಾನು ಕೂಡ ಅದರಲ್ಲಿ ಆರಂಭದಲ್ಲಿ ಸಂಘಟನೆಯಲ್ಲಿ ಇದ್ಕೊಂಡ್ಬಿಟ್ಟು ಕೆಲಸ ಮಾಡಿದವನೆ. ನಾವು ಹುಡುಗರಾಗಿದ್ದಾಗ ಸಂಘಟನೆಗೆ ಹೋಗ್ತಾ ಇದ್ವಿ, ಲಾಠಿ ತಿರುಗಿಸೋದನ್ನ ಅವ್ರು ಕಲಿಸ್ತಾ ಇದ್ರು, ಕಲಿಯೋದಕ್ಕೆ ಹೋಗ್ತಾ ಇದ್ವಿ. ನಮ್ಮ ಅಣ್ಣಂದಿರು ಕೂಡ ಹೋಗ್ತಾ ಇದ್ರು. ಆದ್ರೆ ಅವ್ರಿಗೆ ಆಶ್ಚರ್ಯ ಆಗಿತ್ತು. ಯಾಕೆ ಅಂತಂದ್ರೆ ಅವರು ಉರಿ ಹಚ್ಚೋರು ಅವರಾಗಿದ್ದಾರೆ, ನಾವು ಹೋಗ್ಬಿಟ್ಟು ಆರ್ಸೋರಾಗಿದ್ದಾರೆ. ಯಾಕೆಂದ್ರೆ ಒಂದೇ ಕೇರಿಯಲ್ಲಿ ಇದ್ಕೊಂಡ್ಬಿಟ್ಟು ಬದುಕೋರ್ನು, ದಿನ ಬೆಳಗಾದ್ರೆ ಮುಖ ನೋಡೋರು, ಬದುಕೋರು ಒಟ್ಟೊಟ್ಟಿಗೆ. ಹೀಗಾಗಿ ಅವ್ರಿಗೆ ಸಿಟ್ಟು ಬಂದೋಗ್ಬಿಟ್ಟು ಅದು ಅವರು ಬೆಂಕಿ ಹಚ್ಚಲಿಕ್ಕೆ ಹೋದಾಗ ನನ್ನ ಅಣ್ಣ ಹಚ್ಚಬೇಡಿ ಅಂತ ಅಂದ್ಕೊಂಡ್ಬಿಟ್ಟು ಅವ್ರ ತೆಕ್ಕಿ ಬಡ್ದ್ಬಿಟ್ಟು ಅವ್ರನ್ನ ತಪ್ಕೊಂಡು ಎಳ್ಕೊಂಡು ಬಂದಿದ್ದ ಹೊರಗಡೆ. ಅಂದ್ರೆ ಆವಾಗ ಬೆಂಕಿ ಹಚ್ಚಿಬಿಟ್ಟು ಪೂರ್ತಿ ಆದ್ರೂ ಸುಟ್ಟು ಹಾಕಿದ್ರು ಮನೆ. ಅದನ್ನ ಬಾಗಿಲೆಲ್ಲ ಬೆಂಕಿ ಹಚ್ಚಿ ಇದಾಗ್ಬಿಟ್ಟು ಹೋಯ್ತು. ಎಷ್ಟೇ ಇದನ್ನ ಮಾಡ್ಕೊಂಡು ಹೋದ್ರು ಕೂಡ ತೆಗಿಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಅವರು ಭಯಂಕರ ಹೆದರು ಬಿಟ್ಟಿದ್ರು. ಅವರ ಮನೆಯಲ್ಲಿ ಇರುವಂತಹ ಅದೇ ತಾನೇ ಹಸುಗುಸು ಹೆರಿಗೆ ಆಗಿತ್ತು. 2 ದಿನವೋ 3 ದಿನವೋ ಆಗಿತ್ತು. ಎಲ್ಲಿಗೆ ಹೋಗ್ಬೇಕು ಅವ್ರ ಮಗುವನ್ನು ಕಟ್ಕೊಂಡು ಬಾಣ್ತೆ. ಹೀಗಾಗಿ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ದೇವರ ಮನೆಯಲ್ಲಿ ಹಾಸಿಗೆ ಹಾಸ್ಬಿಟ್ಟು ಅವರಿಗೆ ಜಾಗ ಮಾಡಿಕೊಟ್ಟಿದ್ರು.
ಅಂದ್ರೆ ನೀವು ಪರಕೀಯತೆ ಯಾವಾಗ ಬರುತ್ತೆ ಮತ್ತು ಪರಕೀಯತೆ ಯಾವಾಗ ಕಾಡೋದಿಲ್ಲ, ಅದು ಇಂತಹ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬರ್ತವೆ. ನಮಗೆ ದೇಶದ ಬಗ್ಗೆ ಅಭಿಮಾನ ಮತ್ತು ನೆಲದ ಬಗ್ಗೆ ಅಭಿಮಾನ, ಧರ್ಮದ ಬಗ್ಗೆ ಅಭಿಮಾನ ತಪ್ಪಲ್ಲ. ಆದ್ರೆ ಅಂಧ ಅಭಿಮಾನ ಇದೆ ಅಲ್ವಾ, ಅಭಿಮಾನ ದುರಭಿಮಾನ ಹಾ, ತಪ್ಪು. ಅಂಧ ಅಭಿಮಾನ ತಪ್ಪು. ಇನ್ನೊಬ್ಬರನ್ನ ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾಡೋದು ತಪ್ಪು. ಇದು ನಮಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಆವಾಗಿನಿಂದ ಅವಾಗ ಜನಸಂಖ್ಯೆ ಕಮ್ಮಿ ಇತ್ತವಾಗ, ಆವಾಗಲೇ ಇತ್ತವಾಗ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಅದರಲ್ಲಿ ಇಬ್ಬರಲ್ಲೂ ಕೂಡ ಜಾಸ್ತಿ ಆಗಿದೆ ಈಗ. ಹಂಗೇನಿಲ್ಲ, ಪರ್ಸೆಂಟೇಜ್ ಪ್ರಕಾರ ಹಾಗೆ ನೋಡಿದ್ರೆ ಎವರೇಜ್ ಬೆಳವಣಿಗೆಯ ರೀತಿಯನ್ನು ನೋಡಿದ್ರೆ ಅಂತ ಬೆಳವಣಿಗೆ ಏನಲ್ಲ. ಹೌದು. ಬೆಳೆಬೇಕಾದ ರೀತಿಯಲ್ಲಿ ಇದನ್ನ ನೋಡಿದ್ರೆ, ಪರ್ಸೆಂಟೇಜ್ ನೋಡಿದ್ರೆ, ಇಲ್ಲಿ ಬೆಳೆದ ರೀತಿ ನೋಡಿದ್ರೆ, ಅಲ್ಲಿ ಬೆಳೆದ ರೀತಿ ನೋಡಿದ್ರೆ ವ್ಯತ್ಯಾಸಗಳು ಗೊತ್ತಾಗ್ತವೆ. ಹೀಗಾಗಿ ಇವು ಏನಾಗಿವೆ, ರಾಜಕೀಯ ಸಂಘರ್ಷಕ್ಕೋಸ್ಕರ ಬೆಳವಣಿಗೆಗೆ ಅಸ್ತ್ರಗಳಾಗಿವೆ. ಇವು ವರ್ತಮಾನದ ಬದುಕಿನಲ್ಲಿ ಅಂತಹ ದೊಡ್ಡ ಸಂಗತಿಗಳಾಗಿ ಮಾಡಬಾರದ ಸಂಗತಿಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳು ತಾವು ನೀನು ದೇವರ ಅಂಥವುಗಳನ್ನ ಅಲ್ಲಿ ಚರ್ಚೆ ಮಾಡ್ತಾರೆ. ಎಲ್ಲ ವಿಚಾರಗಳು ತಾವು ನೀವು ದೇವರಾಗ ಪರೋಕ್ಷವಾಗಿ ಹಿಂದೂ ಮುಸ್ಲಿಮರ ಸಂಬಂಧ ಹಳ್ಳಿಗಳಲ್ಲಿ ಹೇಗಿರುತ್ತೆ ಅಂತ ಚರ್ಚೆ ಮಾಡಿದ್ದೀರಾ ಈ ಪುಸ್ತಕದಲ್ಲಿ. ಎಷ್ಟು ಗಾಢವಾಗಿವೆ ಸಂಬಂಧಗಳು. ಆಮೇಲೆ ತಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಬರ್ತೀನಿ. ತಮ್ಮ ಯಾವಾಗ ವಿವಾಹ ಆಯಿತು, ಯಾರ ಜೊತೆ ವಿವಾಹ ಆಯಿತು, ಯಾವ ಥರ ಮದುವೆ ಕೈ ಮಾಡಿ ಅಂತ ತಿಳ್ಕೊಳ್ಳಿ ಸರ್. 92ರಲ್ಲಿ ಮದುವೆ ಆಯಿತು. 92ರಲ್ಲಿ ಮದುವೆ ಆಯಿತು ಅಂದ್ರೆ ಅವರು ಅಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಓದ್ತಾ ಇದ್ರು. ನಾನು ಕನ್ನಡ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿ ರೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಮತ್ತು ಅಧ್ಯಯನ ಕನ್ನಡ ವಿಭಾಗದಲ್ಲಿ ಕವಿಗೋಷ್ಠಿ ಅದನ್ನೆಲ್ಲ ಮಾಡ್ತಾ ಇದ್ದಿದ್ರಿಂದಾಗಿ ಅವರು ಕಾಮರ್ಸ್ ನಲ್ಲಿ ಇದ್ಕೊಂಡು ಬಿಟ್ಟು ಕವಿತೆಯನ್ನೆಲ್ಲ ಬರೀತಾ ಇದ್ರಿಂದ ಕವಿಗೋಷ್ಠಿಗಳಿಗೆ ಭಾಗವಹಿಸೋದಕ್ಕೆ ಬರ್ತಾ ಇದ್ರು. ಮತ್ತು ಪತ್ರಿಕೆಯಲ್ಲಿ ಅವ್ರ ಕವಿತೆಗಳು ಪ್ರಿಂಟ್ ಆಗ್ತಾ ಇದ್ದನ್ನ ಗಮನಿಸ್ತಾ ಇದ್ದೆ. ಹೀಗಾಗಿ ಪರವಾಗಿಲ್ಲ, ಇಂಥವ್ರ ನಮ್ಮ ಬದುಕಿನಲ್ಲಿ ಬಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬಹುದು ಅಂತ ಮನಸ್ಸು ಒಂದ್ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡು. ಮದುವೆ ಯಾವ ತರ ಆಯ್ತು ಸರ್? ಮದುವೆ ಯಾವ ತರ ಆಯ್ತು? ಮದುವೆ ನಾನೇ ಗಂಡ ನೀನೇ ಹೆಂಡತಿ ಬಂದ್ಬಿಡು, ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಬ್ಜೆಕ್ಟ್ ಆದ್ರೆ ಮದುವೆ ಮಾಡ್ಕೊಂಡು ಆಮೇಲೆ ಹೋಗಿ ಮನೇಲಿ. ಆಮೇಲೆ ಅದು ಏನಾಯ್ತು ಅಂತಂದ್ರೆ ಮನೆಗೆ ಬಂದ್ರು ಅವರು. ಮನೆಗೆ ಬಂದ್ರು, ಅವಾಗ ಕಾಲೇಜ್ನಲ್ಲಿ ಒಂದು ಪ್ರಕರಣ ನಡೀತು. ಏನು ಅಂತಂದ್ರೆ ಇದು ಇಲ್ಲೀಗಲ್ ಮದುವೆ ಅಂತ. ಇಲ್ಲೀಗಲ್? ಲೀಗಲ್ ಆಗಿ ಇವ್ರು ಮದುವೆ ಆಗಿಲ್ಲ. ಕೊಡಲಿ ತಾಳಿ ಇತ್ತು, ಅವ್ರಿಗೆ ತಾಳಿ ಕಟ್ಟಿದ್ದ. ಮ್ಯಾರೇಜ್ ಆಗಿದೆ, ಅತಿ ಇಷ್ಟು ತಾನೇ ಅದು. ಯಾವಾಗ ಇವ್ರು ಹಿಂಗಂದ್ರು, ಕಾಲೇಜ್ನಲ್ಲಿ ಹೀಗಂದ್ರು, ಅವಾಗ ನಾನು ಏನ್ ಮಾಡಿದೆ, ಮದುವೆಯನ್ನ ರಿಜಿಸ್ಟರ್ಡ್ ಮದುವೆ ಮಾಡಿಸ್ದೆ. ಆಮೇಲೆ ರಿಜಿಸ್ಟರ್ಡ್ ಮದುವೆ ಮಾಡಿಬಿಟ್ಟು ಕಾರ್ಡ್ ಲೆಟರ್ ಅನ್ನು ಅವ್ರಿಗೆ ಪ್ರಿನ್ಸಿಪಾಲಿಗೆ ಕೊಟ್ಬಿಡು ಅಂತ. ಅಂದ್ರೆ ಏನು, ರಿಜಿಸ್ಟರ್ಡ್ ಮ್ಯಾರೇಜ್ ಅಂತ ಅನ್ನೋದು ಅದು ಕಾಗದದ ವಿವಾಹ. ಮನಸ್ಸುಗಳು ಪರಸ್ಪರ ಒಪ್ಪದ ಮೇಲೆ ಸಂಬಂಧಗಳು ಗಟ್ಟಿಯಾಗಿರೋದು ನಮ್ಮ ಇರುವಿಕೆಯ ಮೇಲೆ ಅದು ನಿಂತಿರ್ತದೆ. ಮನಸ್ಸೇ ಇಲ್ಲ ಅಂತಂದ್ಮೇಲೆ, ಮುರಿದು ಹೋದ್ಮೇಲೆ ನಿಮ್ಮ ಯಾವ ಕಾಗದಗಳು ಏನ್ ಮಾಡ್ತವೆ, ನಿಮ್ಮ ಯಾವ ರಿಜಿಸ್ಟರ್ಡ್ ಮದುವೆ ಏನ್ ಮಾಡುತ್ತೆ? ಎಷ್ಟು ರಿಜಿಸ್ಟರ್ ಮ್ಯಾರೇಜ್ ಮದುವೆಗಿರೋರು ತೆರಳಾಗ್ಬಿಟ್ಟು ಸಂಬಂಧ ಬೇರೆ ಬೇರೆ ಮಕ್ಕಳು ಬೇಕಾದಷ್ಟು ಅದು ಕಾನೂನಾತ್ಮಕವಾಗಿ ಮಾತ್ರ ಇರುವಂತಹದ್ದು. ಹೀಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ. ನನಗೆ ರಿಜಿಸ್ಟರ್ಡ್ ವಿವಾಹ, ನಾನು ಸಣ್ಣವನಿದ್ದಾಗ ಒಂದು ರಾಜ್ಕುಮಾರ್ ಸಿನಿಮಾ ನೋಡಿದ್ದೆ. ಅಲ್ಲೆಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಕಲ್ಯಾಣ್ ಕುಮಾರ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹಾರ ಹಾಕಿಸ್ಕೊಂಡು ಮದುವೆ ಹಾಕೊಂಡು ಬರ್ತಾ ಇದ್ರು. ಇದೊಂದು ಬಹಳ ಸರಳ ಸಿಂಪಲ್ ಆದ ಮದುವೆ ಅಲ್ವಾ ಇದು, ಈ ರೀತಿ ಮದುವೆ ಆದ್ರೆ ಚೆನ್ನಾಗಿರುತ್ತಲ್ವಾ
ಅಂತ ನಮಗೆ ಅವಾಗ್ಲೇ ಅನಿಸಿತ್ತು. ಹೀಗಾಗಿ ಆದ್ರೆ ರಿಜಿಸ್ಟರ್ಡ್ ಮ್ಯಾರೇಜ್ ಆಗ್ಬೇಕು, ಸಾಂಪ್ರದಾಯಿಕ ವಿವಾಹದಲ್ಲಿ ಅರ್ಥ ಇಲ್ಲ ಅಂತ ಅನಿಸಿದ್ದು ಒಂದು. ಎರಡನೇದ್ದು, ನನ್ನ ತಾಯಿಗೆ ಆಕೆ ನನ್ನ ತಂದೆ ತೀರ್ಕೊಂಡಿದ್ರಿಂದ ಅವರು ವಿಧವೆ ಆಗಿರೋದ್ರಿಂದಾಗಿ ನಾನು ಸಾಂಪ್ರದಾಯಿಕ ಮದುವೆ ಆದ್ರೆ ನನ್ನ ತಾಯಿಯನ್ನ ನನ್ನ ಮದುವೆ ಸಂದರ್ಭದಲ್ಲಿ ಒಳಗಡೆ ಆಕೆಯನ್ನು ಕರ್ಕೊಳ್ಳೋ ಸಂದರ್ಭ ಬರಲ್ಲ ಅಂತ ಆಗಿದ್ರೆ ಆ ಸಾಂಪ್ರದಾಯಿಕ ವಿವಾಹ ತಗೊಂಡು ನಾನೇನ್ ಮಾಡ್ಲಿ? ನನ್ನ ತಾಯಿಯನ್ನ ಹೊರಗಿಡುವ ವಿವಾಹ ಇದೆ ಅಲ್ವಾ, ಅದು ನನಗೆ ಬೇಕಾಗಿಲ್ಲ. ಅಂತ ವಿವಾಹ ನಮ್ಗೆ ಬೇಡ. ಹೀಗಾಗಿ ನನ್ನ ತಾಯಿಯನ್ನ ಅದು ಹೊರಗಿಡ್ತದೆ ಅಂತಂದ್ರೆ ನಾನು ಆ ವಿವಾಹವನ್ನೇ ಹೊರಗಿಟ್ರಾಯ್ತು. ಆ ರೀತಿ ವಿವಾಹ ಆಗೋದೇ ಬೇಡ ಅಂತ ನನ್ನ ಮನಸ್ಸಿನ ಒಳಗಡೆ ಅದು ಕೂತ್ಕೊಂಡ್ಬಿಟ್ಟಿದೆ. ಆ ಕಾರಣದಿಂದ ನಾನು ಅವ್ರಿಗೆ ಹೇಳಿದ್ದೆ, ರಿಜಿಸ್ಟರ್ಡ್ ಮ್ಯಾರೇಜ್ ಆದ್ರೆ ಆಗೋಣ, ನೋ ಪ್ರಾಬ್ಲಮ್, ನನಗೇನು ಅದು. ಆದ್ರೆ ಅದು ಏನು ಅಂತಂದ್ರೆ ಅದೊಂದು ಏನು ಕಾಗದ ಅಂತ, ನನ್ನ ಕಾಗದಕ್ಕಿಂತ ಹೆಚ್ಚಿನ ಏನು ಮಹತ್ವ ಇಲ್ಲ ನನ್ನ ವಿಚಾರದಲ್ಲಿ. ಯಾಕೆ ಅಂದ್ರೆ ರಿಜಿಸ್ಟರ್ಡ್ ವಿವಾಹ ಆಗೋದಕ್ಕೆ ಹೋದ್ರು ಕೂಡ ಅಲ್ಲಿ ದುಡ್ಡು ಕೇಳ್ತಾರೆ. ಲಂಚ ಕೊಟ್ಟು ದೊಡ್ಡ ವಿವಾಹ ಆಗ್ಬೇಕಾದಂತ ಸಂದರ್ಭ ಇದೆ ಅಂತ ಅನ್ನೋ ಹಾಗಿದ್ರೆ ಆ ಮದುವೆ ಮಾಡ್ಕೊಂಡು ಏನು ಪ್ರಯೋಜನಕ್ಕಿದೆ? ನಮ್ಮ ಮನಸ್ಸುಗಳು ಒಂದಾಗಿದ್ರೆ ಸಾಕು ಅಂತನ್ನುವಂತ ರೀತಿಯಲ್ಲಿ ಇದ್ದದ್ದು. ಆದ್ರೆ ಮಾತುಗಳು ಇದ್ದಾವಲ್ಲ, ಬಾಣ. ನಿಮ್ಮ ಸಹಪಾಠಿಗಳು, ನಿಮ್ಮ ನೆರೆಹೊರೆಯವರ ಮಾತುಗಳಿಗೆ ಅವರ ಸಹಪಾಠಿಗಳು, ಅವ್ರ ಕಾಲೇಜ್ನಲ್ಲಿರುವಂತ ಸಹ ಕೆಲಸಗಾರರು, ಅವರು ಮಾತುಗಳು ಸಹಿಸ್ಕೊಳ್ಳಿಕ್ಕೆ ಆಗ್ಲಾರ್ದೆ ಅವರು ರಿಸೈನ್ ಕೊಟ್ಬಿಟ್ರು. ಅವ್ರು ಬಂದು ನನ್ನ ಹತ್ರ ಹೇಳಿದ್ರು, ಹಿಂಗೆಲ್ಲ ಅಂತ ಇದ್ದಾರೆ ನನಗೆ ಅಂತ. ನಿನ್ನ ಸಮಸ್ಯೆಗಳನ್ನು ನೀನ್ ನಿಭಾಯಿಸ್ಕೋ, ನನಗೆ ನನ್ನ 108 ಸಮಸ್ಯೆಗಳು ಇದಾವೆ ಇಲ್ಲಿ, ನಿನ್ನ ಸಮಸ್ಯೆಗಳನ್ನು ತಂದು ನನ್ನ ಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೆ. ಅದಕ್ಕೆ ಅವರು ರಿಸೈನ್ ಕೊಟ್ಬಿಟ್ಟು ಮನೆಗೆ ಬಂದ್ಬಿಟ್ಟಿದ್ರು. ಆಮೇಲೆ ಪುನಃ ಅವಾಗ ಗೊತ್ತಾಗಿದ್ದೆ ನನಗೆ, ಅಯ್ಯೋ ಇಷ್ಟು ಸೀರಿಯಸ್ ಆಗಿದೆ ಅಂತ ಕೇಸ್. ಆಮೇಲೆ ಹೋಗಿ ಕಾಲೇಜ್ಗೆ ಹೋಗ್ಬಿಟ್ಟು ಅವ್ರನ್ನ ರಿಸೈನ್ ಲೆಟರ್ ವಾಪಸ್ ತಗೊಳ್ಳಿಕ್ಕೆ ಹೋದ್ರೆ ಅವ್ರು ಕೊಡ್ಲಿಲ್ಲ. ಆಮೇಲೆ ಮತ್ತೆ ಬೇರೆ ಕಡೆಗೆ ಜಾಬ್ ನೋಡ್ಬೇಕಾದಂತ ಸ್ಥಿತಿ ಬಂತು. ಅವಾಗ IPS ಮಾಡಿರಲಿಲ್ಲ ಅವಾಗ? ಅವಾಗೆಲ್ಲಿ ಇನ್ನೂ ಲೆಕ್ಚರರ್ ಆಗಿದ್ರು, ಟೆಂಪ್ರರಿ ಲೆಕ್ಚರರ್ ಅಷ್ಟೇ, ಮಂಗಳೂರಿನಲ್ಲಿ ಇದ್ದಾಗ. ಆಮೇಲೆ ಇವೆಲ್ಲ ಬೆಳವಣಿಗೆ ಆದ್ಮೇಲೆ ರಾಜ್ಯ ಮುಖಪುರ ಬಂದ್ಮೇಲೆ ಆಮೇಲೆ IPS ಮಾಡಿ ಆಮೇಲೆ ಈ ಮೈಸೂರಿಗೆ ಬಂದಾದ್ಮೇಲೆ ಇಲ್ಲಿ ಮಹಾರಾಜ ಕಾಲೇಜಲ್ಲಿ ವರ್ಕ್ ಮಾಡಿದ್ರು ಒಂದಿಷ್ಟು ಸಮಯ. ಆಮೇಲೆ ಓಪನ್ ಯೂನಿವರ್ಸಿಟಿಯಲ್ಲಿ ಕೆಲವಷ್ಟು ಕಾಲ ವರ್ಕ್ ಮಾಡಿದ್ರು. ಆಮೇಲೆ ಅಲ್ಲಿಯೂ ಕೂಡ ಪರ್ಮನೆಂಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ರಿಲೀವ್ ಮಾಡಿದ್ರು ಅಲ್ಲಿನೂ ಕೂಡ. ರಿಲೀವ್ ಮಾಡಿ ಆದ್ಮೇಲೆ ಏನಾಯ್ತು ಅಂತಂದ್ರೆ ಆವಾಗ ಅವರು ಇದು KS ಅನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಸ್ಟಡಿ ಮಾಡಿದ್ರು. ಆವಾಗ KS ಅನ್ನ ಸೀರಿಯಸ್ ಆಗಿ ತಗೊಂಡು ಸ್ಟಡಿ ಮಾಡಿಬಿಟ್ಟು ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ನೋಡಿ. ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗಿದೆ ಜೀವನದಲ್ಲಿ. ಒಳ್ಳೇದು ನೋಡಿದ್ದೀರಿ, ಕೆಟ್ಟದ್ದು ಒಳ್ಳೆಯದನ್ನು ಅನುಭವಿಸಿದ್ದೇವೆ, ಕೆಟ್ಟದ್ದನ್ನು ಅನುಭವಿಸಿದ್ದೇವೆ, ಅನಿಸ್ಕೊಂಡಿದ್ದೇವೆ, ಬಯಸ್ಕೊಂಡಿದ್ದೇವೆ. ಮಂಗಳೂರಿನಲ್ಲಿ ಗಲಾಟೆಗಳಾಗಿವೆ ಮದುವೆ ಆದ್ಮೇಲೆ. ಈಗ ಮೈಸೂರಿನಲ್ಲಿ ವರ್ಕ್ ಮಾಡ್ತಾರೆ ಸರ್ ಈಗ? ಈಗ ಅವ್ರು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾರೆ. ಬೆಂಗಳೂರಿನಲ್ಲಿ IPS ಅಧಿಕಾರಿ ಆಗಿಬಿಟ್ಟು ಈಗ ಅವ್ರು ಮೊದಲು ಇದರಲ್ಲಿ ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಮರಳಿ ಹೋಗಿದ್ದಾರೆ. ತಮ್ಗೆ ಎಷ್ಟು ಜನ ಸರ್ ಮಕ್ಕಳು? 2 ಮಕ್ಕಳು ಇದ್ದಾರೆ. ದೊಡ್ಡ ಮಗ ದಕ್ಷ ಅಂತ, ಇನ್ನೊಬ್ನು ಯಕ್ಷ, ಆತ 2ನೇದವನು. ಮೊದಲನೇ ಮಗ ಮಂಗಳೂರಿನಲ್ಲಿ ಈಗ ನಿಟ್ಟೆ ಯೂನಿವರ್ಸಿಟಿಯ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಲೆಕ್ಚರರ್ ಆಗಿ. ಆಮೇಲೆ 2ನೇ ಮಗ ಅಬುದಾಬಿಯಲ್ಲಿ ಗೇಮ್ ಡಿಸೈನರ್ ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ತಾ ಇದ್ದಾನೆ. 2ನೇ ಮಗನೂ ಕೂಡ ನ್ಯೂಜಿಲೆಂಡ್ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾನೆ. ಅಲ್ಲಿ ಬೇರೆ ಹೊಸದಾಗಿ ಯಾವುದೋ ಕೋರ್ಸ್ಗಳನ್ನು ಮಾಡೋದಕ್ಕೆ ಹೋಗ್ಬೇಕು ಅಂತ ಹೇಳಿ ಮಕ್ಕಳಿಗೆ. ಮಕ್ಕಳು ಮದುವೆ ಆಗಿದೆ? ಇಲ್ಲ, ಇಬ್ಬರಿಗೂ ಇನ್ನೂ ಮದುವೆ ಆಗಿಲ್ಲ. ಇನ್ನೂ ಆಗಿಲ್ಲ. ಮದುವೆ ಆಗಿಯಪ್ಪ ಅಂತ ಅನ್ಕೊಂಡ್ಬಿಟ್ಟು ವಯಸ್ಸಿನವರಿಗೆ ವಯಸ್ಸು ಎಷ್ಟಿರ್ಬೋದು ಅವ್ರಿಗೆ ಮಕ್ಕಳಿಗೆ?
ಈಗ ಅವನಿಗೆ 93 ಹುಟ್ಟಿದ. 93 ಬರೋದಾಗಿದೆ. ಮೊದಲನೇದವನು 93, 32 ವರ್ಷ ಆಗಿರುತ್ತೆ. ಎರಡನೇದವನು 1 ವರ್ಷದ ನಂತರ ಹುಟ್ಟಿದ 95ನಲ್ಲಿ. ಶಿಕ್ಷಕರು ಇಲ್ಲಿಯವರೆಗೆ ಅರವಿಂದ ಮಾಲಗತ್ತಿಯವರ ಜೀವನ, ಅವ್ರು ಏನೇನು ಸಾಧನೆ ಮಾಡಿದ್ರು, ಏನೇನು ಅನುಭವಿಸಿದ್ರು ಎಲ್ಲವೂ ಕೂಡ ತಮಗೆ ವಿಶದವಾಗಿ ತಿಳ್ಕೊಂಡಿದ್ದಾರೆ. ಇನ್ನು ಮುಂದೆ ಹಲವಾರು ಕಂತುಗಳಲ್ಲಿ ಅವ್ರು ಏನೇನು ಪುಸ್ತಕಗಳನ್ನು ಬರೆದಿದ್ದಾರೆ, ಯಾವ ಸಿದ್ಧಾಂತಗಳ ನಂಬಿಕೆ ಇದೆ, ಏನೇನು ವಿಚಾರಗಳನ್ನು ಹೇಳಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿವರೆಗೆ ತಾವು ತಮ್ಮ ಮನೆಗೆ ಬಂದು ಆ ಸಂಸ್ಕೃತಿ ಆಗಿದ್ದಕ್ಕೆ ಯೂಟ್ಯೂಬ್ ಚಾನಲ್ ಪರವಾಗಿ ತಮ್ಮ ಸಂದರ್ಶನ ಮಾಡಿಕೊಡೋದಕ್ಕೆ ತಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ತೆ.